ಇದು 40x70 ಡೈಮೆನ್ಷನ್ದು ಒಂದು ಮನೆ, ನಾರ್ತ್ ಫೇಸಿಂಗ್, ಮೈಸೂರು ಸಿಟಿ ಸೆಂಟ್ರಿಂದ 7 ಕಿಲೋಮೀಟ್ರ್, ಟಿ ನರಸೀಪುರ ರೋಡ್ ಮಾರ್ಗ. ಇದು ಇನ್ಕಂಪ್ಲೀಟ್ ಹೌಸ್. ಇದು ಮನೆ ಫುಲ್ ಕಂಪ್ಲೀಟ್ ಸ್ಯಾಂಡಲ್ಲಿ ಕಟ್ಟಿರೋದು, ಮರಳಲ್ಲಿ. ಇದಕ್ಕೆ ಸ್ಯಾಂಡ್ ಯೂಸ್ ಮಾಡಿಲ್ಲ. ಇವರು ಓನಾಗಿ ಇವ್ರಿಗೋಸ್ಕರ ಮಾಡ್ಕೊಂಡಿರೋದು. ಇವರು ಬಿಲ್ಡ್ರ್ ಏನಿಲ್ಲ. ಇವರು ಆ್ಯಕ್ಚುಲಿ ಬೆಂಗಳೂರಲ್ಲಿ ಇರ್ತಾರೆ. ಇದು ಕಟ್ತಾ ಇವ್ರಿಗೆ ದುಡ್ಡು ಸ್ವಲ್ಪ ಶಾರ್ಟೇಜ್ ಆಯಿತು. ಸೊ ಆ ಸಮಸ್ಯೆಯಿಂದ ಅವರು ಕೊಟ್ಬಿಡ್ಬೇಕು ಅಂತ ಇದು ಡಿಸೈಡ್ ಮಾಡಿ ಸೇಲ್ ಮಾಡ್ತಾರೆ. ಇದಕ್ಕೆ 40 ಅಡಿ ರಸ್ತೆ ಇದೆ. ನೋಡಿ, ಕಾರ್ ಪಾರ್ಕಿಂಗ್. ಇದು 3-4 ಕಾರ್ ಆರಾಮಾಗಿ ನಿಲ್ಲಿಸ್ಕೋಬೋದು. ಇದರಲ್ಲಿ 5 ಬೆಡ್ರೂಮ್ ಇದೆ, ಒಂದು ಹೋಮ್ ಥಿಯೇಟ್ರ್ ಇದೆ. ನೋಡಿ, ಇಷ್ಟು ಸ್ಪೇಸ್ ಇದೆ. ಇದರಲ್ಲಿ ಎಷ್ಟು ಬೇಕಾದರೂ ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು. ಮಿಕ್ಕಿದು ಗಾರ್ಡನ್ಗೆ ಬಿಟ್ಕೋಬೋದು. ಇದ್ರ ಮೇಲ್ಗಡೆ ಗ್ಲಾಸ್ ಬರ್ತದೆ. ಎಷ್ಟೇ ಕಾರ್ ದೊಡ್ಡದಿದ್ರೂ ಆರಾಮಾಗಿ ನಿಲ್ಲಿಸ್ಬೋದು. ಒಂದು 4 ಕಾರ್ ನಿಲ್ಲಿಸ್ಬೋದು. ನೋಡಿ, ಇಲ್ಲಿಂದ ಬಂದರೆ 3 ಸ್ಟೆಪ್ ಕೊಟ್ಟಿದ್ದಾರೆ. 3 ಸ್ಟೆಪ್ ಆದಮೇಲೆ ಮನೆಗೆ ಎಂಟ್ರಿ. ಇದು ನಾರ್ತ್ ಫೇಸ್ಗೆ ನಾರ್ತ್ ಫೇಸಾಗಿ ಕೊಟ್ಟಿದ್ದಾರೆ. ಮತ್ತು ನೋಡಿ, ಗಾರ್ಡನಿಂಗ್ ಮಾಡೋಕ್ಕೆ ಇದೆಲ್ಲ ಪಾತಿ ಮಾಡಿದ್ದಾರೆ. ಇಲ್ಲೊಂದು ಮಾಡಿದ್ದಾರೆ, ಅಲ್ಲೂ ಓಪನ್ ಸ್ಪೇಸ್ ಮಾಡಿದ್ದಾರೆ. ಆಮೇಲೆ ಕೆಲಸದವರು ಹೊರಗಡೆಯಿಂದ ಬಂದರು. ನೋಡಿ, ಈ ಗೇಟಿಂದ ನುಗ್ಗಿ ಟರ್ನ್ ಮಾಡ್ಕೊಂಡು, ಆದರೆ ಹಿಂಗೆ ಹೋಗಿ ಲೆಫ್ಟ್ಗೆ ಹೋಗಿ ಮತ್ತೆ ಆ ಕಡೆ ಸೈಡಿಂದ ಬರ್ಬೋದು. ಅಷ್ಟು ಯುಟಿಲಿಟಿ ಯೂಸ್ ಮಾಡಿದ್ದಾರೆ. ಈ ಮನೆ ಕೊಡ್ತಾ ಇರೋದು ಕಾರಣ ಏನಂತಂದರೆ, ಇವ್ರ ಹತ್ರ ದುಡ್ಡು ಶಾರ್ಟೇಜ್ ಇದೆ. ಇಷ್ಟಾಗುತ್ತೆ ಅಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವರು ಮತ್ತೆ ಕೊಟ್ಬಿಡ್ತಾ ಇರೋದು. ಇದು ಮೂಡ ಖಾತೆ. ಇದು ಮೂಡ ಅಪ್ರೂವ್ಡ್ ಲೇಔಟ್. ಇದು ಎಂಟ್ರೆನ್ಸ್ ತಗೊಟ್ಟಿದ ತಕ್ಷಣ ರೈಟ್ ಸೈಡಿಗೆ ನೋಡಿದ್ರೆ ಈ ಸ್ಟೇರ್ ಕೇಸ್ ಪಕ್ಕದಲ್ಲಿ ಇಷ್ಟೊಂದು ಸ್ಪೇಸ್ ಇದೆ. ಮತ್ತು ಇಲ್ಲಿ ಸ್ವಿಚಸ್ ಇದೆ. ಮತ್ತು UPSಗೆ ಒಂದು ಪಾಯಿಂಟ್ ಇದೆ. ಮತ್ತು ಮೀಟ್ರ್ ಬಾಕ್ಸ್ ಎಲ್ಲ ಇಲ್ಲಿ ಬರ್ತಿದೆ. ಲೆಫ್ಟಿಗೆ ನೋಡಿದ್ರೆ ಲಿವಿಂಗ್ ಭಾಳ ದೊಡ್ಡದಿದೆ. ಇದು ಕಂಪ್ಲೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್. ಇದರಲ್ಲಿ 5 ಬೆಡ್ರೂಮ್ ಇದೆ, ಕಿಚನ್ ಕಮ್ ಡೈನಿಂಗ್ ಇದೆ, ಒಂದು ಹೋಮ್ ಥಿಯೇಟ್ರ್ ಇದೆ. ಹೋಮ್ ಥಿಯೇಟ್ರ್ ಸೆಲ್ಲರಲ್ಲಿರೋದು. ಇದರದ್ದು ಬೆಲೆ 1,85 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಆ್ಯಸ್ ಇಟ್ ಈಸ್ ಹೆಂಗಿದೆ ಹಂಗೆ, ಅಲ್ಲಿ ಏನು ಬಿದ್ದಿದೆ ಅದೆಲ್ಲ ಯೂಸ್ ಮಾಡ್ಕೋಬೋದು. ಫುಲ್ ಟೈಲ್ಸ್, ಡೋರ್ ಐಟಮ್ ಎಲ್ಲ ಕಂಪ್ಲೀಟ್ ಆಗಿದೆ. ಬಟ್ ಫಿಟ್ ಮಾಡಬೇಕು. ನೋಡಿ, ಗ್ರಾನೈಟ್ ಫುಲ್ಲಿಂಗ್ ಎಲ್ಲ ಕಡೆ ಆಗಿದೆ. ಅದ್ರ ಮೇಲೆ POP ಹಾಕಿರೋದು ನಿಮಗೆ ವೈಟ್ ಕಾಣ್ತಾ ಇರೋದು. ನೋಡಿ, ಬೆಡ್ರೂಮ್ಸಲ್ಲಿ ಎಲ್ಲ ಕಡೆ ಹಾಕಿದ್ದಾರೆ. ಡ್ಯಾಮೇಜ್ ಆಗಬಾರ್ದು ಅಂತ ಹಾಕಿರೋದು. ನೋಡಿ, ಲಿವಿಂಗ್ ಇಷ್ಟು ದೊಡ್ಡದಿದೆ. ಎಲ್ಲ ಕಡೆ ವೈರಿಂಗ್ ಮಾಡಿದ್ದಾರೆ, ಬಟ್ ಫಿಟ್ಟಿಂಗ್ ಮಾಡಿಲ್ಲ. ನೋಡಿ, ಈ ಡೋರಿಂದ ಹೊರಗಡೆ ಇಂದ ಬರೋವರು ಕೆಲಸಕ್ಕೆ ಬರ್ತಾರಲ್ಲ, ಅವ್ರು ಬಂದು ಇಲ್ಲೊಂದು 3 ಸ್ಟೆಪ್ ಇದೆ. ಸ್ಟೆಪ್ ದಾಟ್ಕೊಂಡು ಲಿವಿಂಗ್ ಒಳಗಡೆ ಬೇಕಾದ್ರೂ ಬರ್ಬೋದು, ಅಥವಾ ಯುಟಿಲಿಟಿಗೆ ಆ ಕಡೆ ಬೇಕಾದ್ರೂ ಹೋಗ್ಬೋದು.
ಯುಟಿಲಿಟಿ. ಸುಮಾರು ಐಟಮ್ ಇಲ್ಲೇ ಬಿದ್ದಿದೆ. ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ. ಇದು ಯುಟಿಲಿಟಿ. ಯೂಟರ್ನ್ ಮಾಡ್ಕೊಂಡು ಹೋಗ್ಬೋದು ನೋಡಿ. ಅಲ್ಲಿಂದ ಬಂದು ಇಲ್ಲಿ ತನಕ ಬಂದು ಯುಟಿಲಿಟಿಲಿ ಪಾತ್ರೆ ಗೀತ್ರೆ ಏನಿದೆ ತೊಳ್ಬಿಟ್ಟು ಮತ್ತು ಆ ಕಡೆಯಿಂದನೂ ಇದೇ ಥರ ಎಂಟ್ರೆನ್ಸ್ ಇದೆ, ಅಲ್ಲಿಂದನೂ ಹೋಗ್ಬೋದು. ಮತ್ತು ಲಿವಿಂಗ್ ಕಡೆ ಬಂದಿದ್ದೀನಿ. ಈ ಲಿವಿಂಗಿಂದನೇ ಅಂಡರ್ಗ್ರೌಂಡ್ ಮಾಡಿದ್ದಾರೆ. ಅಂಡರ್ಗ್ರೌಂಡ್ ಮಾಡಿ ಹೋಮ್ ಥಿಯೇಟ್ರಿಗೆ ಅಂತ ಮಾಡ್ಕೊಂಡಿರೋದು. ಹೋಮ್ ಥಿಯೇಟ್ರ್. ಈ ಹೋಮ್ ಥಿಯೇಟ್ರಿಗೆ ಏನು ಮಾಡಿದ್ದಾರೆ ಅಂತಂದರೆ, ಈ ವಾಲ್ ಇದೆಯಲ್ಲ, ಈ ವಾಲ್ ಕಂಪ್ಲೀಟ್ ಸ್ಟೋನಲ್ಲಿ ಕಟ್ಟಿರೋದು. ಸೈಜ್ ಕಲ್ಲಲ್ಲಿ ಕಟ್ಟಿರೋದು. ಇದು ಹೋಮ್ ಥಿಯೇಟ್ರನ್ನು ಭಾಳ ದೊಡ್ಡದಾಗಿ ಮಾಡಿದ್ದಾರೆ ನೋಡಿ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು ಹೋಮ್ ಥಿಯೇಟ್ರಿಗೆ ಅಲ್ಲಿಂದ ಓಪನ್ ಬಿಟ್ಟಿದ್ದಾರೆ ನೋಡಿ. ಆ ಓಪನ್ ಏನಕ್ಕೆ ಅಂತಂದರೆ, ಇದು ಎಕ್ಸಾಸ್ಟ್ ಫ್ಯಾನ್ ಹಾಕೋಕ್ಕೆ ಓಪನ್ ಬಿಟ್ಕೊಂಡಿರೋದು. ಫಸ್ಟು ಮನೆಗೆ ಇಲ್ಲಿಂದ ಎಂಟ್ರ್ ಆಗಿದೆ ನಾನು, ಈ ಮೇನ್ ಡೋರಿಂದ. ಹಂಗೆ ಬಂದು ಈ ಲಿವಿಂಗ್ ತೋರಿಸ್ಕೊಂಡು ಯುಟಿಲಿಟಿ ಕಡೆ ಹೋಗಿದೆ. ಮತ್ತು ಅಲ್ಲಿಂದ ಬಂದು ಈ ಅಂಡರ್ಗ್ರೌಂಡ್ ಮೇಲೆ ಒಳಗಡೆ ಹೋಗಿದೆ ನೋಡಿ. ಗ್ರಾನೈಟ್ ಆಲ್ರೆಡಿ ಹಾಕಿದ್ದಾರೆ, ಲೇಯಿಂಗ್ ಎಲ್ಲ ಹಾಕ್ಬಿಟ್ಟಿದೆ. ಅದ್ರ ಮೇಲೆ POP ಹಾಕಿರೋದು ನೋಡಿ. ಇದು ಒಂದು ಬೆಡ್ರೂಮು, ಇದು ಪೂಜಾ ರೂಮು, ಅದ್ರ ಪಕ್ಕದಲ್ಲಿ ಒಂದು ಬೆಡ್ರೂಮು. ಆ ಕಡೆ ಲಾಸ್ಟ್ಗೆ ಹೋದರೆ ಕಾಮನ್ ಬಾತ್ರೂಮು. ಇದ್ರ ಲೆಫ್ಟಲ್ಲಿ ಕಾಣ್ತಾ ಇದೆಯಲ್ಲ, ಇದು ಕಿಚನ್ ಕಮ್ ಡೈನಿಂಗ್. ಈಗ ನಾನು ಬೆಡ್ರೂಮಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ಯಾವುದಕ್ಕೂ ಡೋರ್ ಫಿಟ್ ಮಾಡಿಲ್ಲ, ಬಟ್ ಡೋರೆಲ್ಲ ರೆಡಿಯಾಗಿದೆ. ಎಲ್ಲ ಟೀಕುಡ್ ಡೋರ್ಗಳು. ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಯಾಕಂದರೆ ಪೂಜಾ ರೂಮ್ ಪಕ್ಕದಲ್ಲಿ ಇದೆಯಲ್ಲ, ಅದಕ್ಕೆ ಇವರು ಅಟ್ಯಾಚ್ ಬಾತ್ರೂಮ್ ಈ ಕಡೆ ಕೊಟ್ಟಿಲ್ಲ. ಮೇಲ್ಗಡೆ ಅಟ್ಟ ಇದೆ. ಇದು ವಾರ್ಡ್ರೋಬ್ ಬಂದರೆ ಈ ಕಡೆಯಿಂದ ಬರಬೇಕು. ವಾರ್ಡ್ರೋಬ್ ನೋಡಿ. ಪೂಜಾ ರೂಮ್. ಪೂಜಾ ರೂಮಲ್ಲಿ 3 ಜನ ಕೂತ್ಕೊಂಡು ಪೂಜಾ ಮಾಡ್ಬೋದು, ಅಷ್ಟೊಂದು ದೊಡ್ಡದಿದೆ ನೋಡಿ. ಎಲ್ಲದರದ್ದು ಡೋರ್ಸ್ ರೆಡಿ ಮಾಡಿ ಮಡಗಿದ್ದಾರೆ, ಬರೀ ಫಿಟ್ಟಿಂಗ್ ಮಾಡ್ಕೋಬೇಕು ಅಷ್ಟೇ. ನೋಡಿ, ಇದು ಒಂದು ಬೆಡ್ರೂಮು, ಮಾಸ್ಟರ್ ಬೆಡ್ರೂಮು. ಕಾಮನ್ ಬಾತ್ರೂಮ್ ಇದು. ಮತ್ತೆ ತೋರಿಸ್ತೀನಿ. ಇದು ಕಿಚನ್ ಕಮ್ ಡೈನಿಂಗ್. ಈಗ ಬೆಡ್ರೂಮ್ ಕವರ್ ಮಾಡ್ತೀನಿ. ಮಾಸ್ಟರ್ ಬೆಡ್ರೂಮ್. ಇದು 40x70 ಡೈಮೆನ್ಷನ್ದು, ನಾರ್ತ್ ಫೇಸಿಂಗಲ್ಲಿರೋದು. ಟಿ ನರಸೀಪುರ ರೋಡ್ ಮಾರ್ಗ, ಮೈಸೂರು ಸಿಟಿ ಸೆಂಟ್ರಿಂದ 7 ಕಿಲೋಮೀಟ್ರ್. ಇದು ಮೂಡ ಅಪ್ರೂವ್ಡ್ ಲೇಔಟ್. ಮೂಡ ಖಾತೆ ಆಗಿದೆ, ಲೋನ್ ಗಿನ್ನೆಲ್ಲ ಆಯ್ತದೆ. ಇದು ಸ್ಯಾಂಡ್ ಯೂಸ್ ಮಾಡಿಲ್ಲ ಇದಕ್ಕೆ. ಫುಲ್ ಒಳ್ಳೆಯ ಮರಳು ತಗೊಂಡು ಬಂದು ಕೆಲಸ ಮಾಡಿರೋದು ನೋಡಿ. ಮಾಸ್ಟರ್ ಬೆಡ್ರೂಮು. ಈ ಮಾಸ್ಟರ್ ಬೆಡ್ರೂಮ್ಗೆ ಇದೊಂದು ಡ್ರೆಸ್ಸಿಂಗ್ ರೂಮ್ ಮಾಡಿದ್ದಾರೆ ನೋಡಿ. ಸಪ್ರೇಟ್ ಡ್ರೆಸ್ಸಿಂಗ್ ರೂಮಿಂದ ಬಂದು ಮತ್ತೆ ಅಟ್ಯಾಚ್ ಬಾತ್ರೂಮ್ಗೆ ಹೋಗ್ಬೋದು. ಈಗ ನೋಡಿ, ಇದ್ರದ್ದೆಲ್ಲ ಡೋರ್ಸ್ ಎಲ್ಲ ರೆಡಿ ಮಾಡಿ ಮಡಗಿದ್ದಾರೆ ನೋಡಿ. ರೆಡಿ ಡೋರ್ಸ್. ಆಮೇಲೆ ಟೈಲ್ಸ್ ಕೆಲಸ ಎಲ್ಲ ಫಿನಿಶ್ ಆಗಿದೆ. ಉಳಿಕೆ ಸ್ವಲ್ಪ ಪೆಂಡಿಂಗ್ ಇರೋದು, ಆ ಕಡೆ ಎಲ್ಲ ಟೈಲ್ಸ್ ಇದೆ ನೋಡಿ. ಈ ಥರ ಸುಮಾರು ಕಡೆ ಟೈಲ್ಸ್ ಮಡಗಿದ್ದಾರೆ. ಈ ಸ್ಯಾನಿಟ್ರಿ, ನಲ್ಲಿ, ಇಷ್ಟೊಂದು ಸ್ವಲ್ಪ ಐಟಮ್ ತೊಗೊಂಡು ಬಂದರೆ ಕೆಲಸ ಫಿನಿಶ್ ಆಯ್ತದೆ. ಮತ್ತು ಪೇಂಟ್ ಮಾಡ್ಕೋಬೇಕು.
ಅಷ್ಟು ಕೆಲಸ. ಹಾಂ ನೋಡಿ, ಒಳೆ ಮರಳು ಯೂಸ್ ಮಾಡಿರೋದಿರು, ಫುಲ್ ಮನೆಗೆ ಅದೇ ಅಂತ ಹಾಕಿರೋದು. ಆಮೇಲೆ ಇದು ಇನ್ನೊಂದು ಹೇಳ್ತೀನಿ, ಇವ್ರು ಬಿಲ್ಡ್ರಸ್ ಅಲ್ಲ, ಇವ್ರಿಗೋಸ್ಕರನೇ ಮನೆ ಮಾಡಿಕೊಂಡು ಬರೋಕ್ಕೆ ಪ್ರಯತ್ನ ಮಾಡಿದ್ದು. ಅದಕ್ಕೆ ಸ್ಯಾಂಡ್ ಎಲ್ಲ ಹಾಕ್ತಾ ಇರೋದವರು. ನೋಡಿ, ಇಲ್ಲಿ ವಾಶ್ ಬೇಸಿನ್ ಬರ್ತಿದೆ. ಇದಕ್ಕೂ ಟೈಲ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಇದು ನೋಡಿ ಕಾಮನ್ ಬಾತ್ರೂಮಿಂದ ಬಂದರೆ ಇಲ್ಲಿ ವಾಶ್ ಬೇಸನ್ ಕೈ ತೊಳ್ಕೊಳ್ಳೋಕ್ಕೆ ಮಾಡಿರೋದು. ಒಂಥರ ರೌಂಡ್ ಶೇಪ್ ಮಾಡಿದ್ದಾರೆ ಹೋಗೋಕ್ಕೆ ಒಳಗಡೆ. ಕಾಮನ್ ಬಾತ್ರೂಮ್ ನೋಡಿ, ಇಲ್ಲೂ ಸ್ಯಾಂಡ್ ಇಟ್ಟಿದ್ದಾರೆ ನೋಡಿ ಕೆಲಸ ಮಾಡೋಕ್ಕೆ. ಮೇಲ್ಗಡೆ ಅಟ್ಟನೂ ಇದೆ. ಕಾಮನ್ ಬಾತ್ರೂಮ್ ಭಾಳ ದೊಡ್ಡದಿದೆ ನೋಡಿ. ಟೈಲ್ಸ್ ಎಲ್ಲ ಜೋಡಿಸಿದ್ದಾರೆ ನೋಡಿ. ಸುಮಾರು ಐಟಮ್ ಇದೆ. ಇದು ಕಿಚನ್ ಕಮ್ ಡೈನಿಂಗ್ ವಿಶಾಲವಾಗಿದೆ. ನೋಡಿ, ಇಲ್ಲಿ ತನಕ ಕಿಚನ್, ಇದಾದಮೇಲೆ ಡೈನಿಂಗ್. 8-10 ಜನ ಕೂತ್ಕೋಬೋದು ಡೈನಿಂಗ್ ಹಾಲಲ್ಲಿ. ಊಟ ಮಾಡೋಕ್ಕೆ 8-10 ಜನ ಕೂತ್ಕೊಂಡು ಊಟ ಮಾಡ್ಬೋದು. ಮತ್ತು ಇಲ್ಲಿಂದನೂ ಒಂದು ಓಪನ್ ಇದು ಮಾಡಿದ್ದಾರೆ. ಸೊ ಇಲ್ಲಿಂದನೂ ಬೇಕಾದ್ರೆ ಲಿವಿಂಗಲ್ಲಿ ಜನ ಕೂತ್ಕೊಂಡು ಊಟ ಮಾಡಿದ್ರು ಇಲ್ಲಿಂದನೂ ಸಪ್ಲೈ ಮಾಡ್ಬೋದು, ಇಲ್ಲಿಂದ ಅಲ್ಲಿಗೆ. ಆ ಥರ ಮಾಡಿದ್ದಾರೆ. ಈಗ ಎಷ್ಟು, 1 2 ಬೆಡ್ರೂಮು ಕಂಪ್ಲೀಟ್ ಆಯಿತು. ಮತ್ತು ಹೋಮ್ ಥಿಯೇಟ್ರ್ ಆಯಿತು. ಈಗ ನೋಡಿ, ಫಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ ನಾನು. ಮೇಲ್ಗಡೆ ಹತ್ತಿದ ತಕ್ಷಣ ಲೆಫ್ಟ್ಗೆ ಟರ್ನ್ ಆದರೆ ಬಾಲ್ಕನಿ. ಇದೊಂದು ಬಾಲ್ಕನಿ. ಈ ಬಾಲ್ಕನಿಯಲ್ಲೇ ಸುಮಾರು ಒಂದು 15 ಜನ ಕೂತ್ಕೊಂಡು ಡಿಸ್ಕಷನ್ ಮಾಡ್ಬೋದು. ಇದರ ಮೇಲೆ ಗ್ಲಾಸ್ ಬರ್ತದೆ, ಕೆಳಗಡೆ ಕಾರ್ ನಿಲ್ಲಿಸೋಕ್ಕೆ ಮತ್ತು ಗಾರ್ಡನ್ ಮಾಡೋಕ್ಕೆ. ಫಸ್ಟ್ ಫ್ಲೋರ್ ಲಿವಿಂಗ್ ಇದು. ಫಸ್ಟ್ ಫ್ಲೋರ್ ಲಿವಿಂಗ್. ಲಿವಿಂಗ್ ಭಾಳ ದೊಡ್ಡದಿದೆ. ಇದು ಆ್ಯಸ್ ಇಟ್ ಈಸ್ ಸೇಲ್ ಮಾಡ್ತಾ ಇರೋದು. ಇನ್ನು ಮುಂದೆ ಏನೂ ಕೆಲಸ ಮಾಡೋಕ್ಕಿಲ್ಲ ಅವರು. ಏನಿದೆ ಅದು ತಗೊಂಡು ಕೆಲಸ ಮಾಡ್ಕೊಂಡು ಮಡಿಕೋಬೇಕು. ಇದಕ್ಕೆ 1,85,00,000 ರೂಪಾಯಿ ಆಸ್ಕಿಂಗ್ ಪ್ರೈಸ್. ಎಲ್ಲದ್ರದ್ದು ಡೋರ್ಸ್ ರೆಡಿ ಇದೆ ನೋಡಿ. ಇದೊಂದು ಮಾಸ್ಟರ್ ಬೆಡ್ರೂಮು. ಫಿಶ್ ಅಕ್ವೇರಿಯಮ್ಮು ಇಲ್ಲಿ ಬರ್ತಿದೆ. ಅಕ್ವೇರಿಯಮ್ ಒಳಗಡೆನೇ ಇದು ಹೋಗಬೇಕು, ಬೆಳ್ಕು ಕೆಳಗಡೆಗೆ. ಆ ಥರ ವಾಸ್ತು ಸೆಟ್ ಮಾಡಿರೋದಂತೆ ನೋಡಿ. ಇದು ಕಿಂಗ್ ಸೈಜ್ ಬೆಡ್ರೂಮ್. ಇದು ಕಿಂಗ್ ಸೈಜ್ ಬೆಡ್ರೂಮು. ಡೈರೆಕ್ಷನ್ನು ಇದು ಅಳತೆ ನೋಡಿ.
ಅಟ್ಯಾಚ್ ಬಾತ್ರೂಮ್. ಇದಕ್ಕೆಲ್ಲ ಟೈಲ್ಸ್ ಕೆಲಸ ಎಲ್ಲ ಆಗಿದೆ. ಬಾಲ್ಕನಿ, ಎಲ್ಲ ಕಡೆ ವೈರಿಂಗ್ ಕಾಣ್ತಾ ಇದೆ ನೋಡಿ. ಇದೆಲ್ಲ ವೈರಿಂಗ್ ಕೆಲಸ ಆಗಿದೆ, ಫಿಟ್ಟಿಂಗ್ಸ್ ಹಾಕ್ಕೋಬೇಕು. ಟೋಟಲ್ 5 ಬೆಡ್ರೂಮ್ ಇರೋದು. 5 ಬೆಡ್ರೂಮಲ್ಲಿ ಇದೊಂದು ಕಿಂಗ್ ಸೈಜ್ ಬೆಡ್ರೂಮು. ಸೈಜ್ ನೋಡ್ಕೊಳ್ಳಿ. ಕಿಂಗ್ ಸೈಜ್ ಬೆಡ್ರೂಮ್, ಅಟ್ಯಾಚ್ ಬಾತ್ರೂಮ್. ನೋಡಿ, ಇದಕ್ಕೂ ಟೈಲ್ಸ್ ಸುರಕ್ಕಾಗಿದೆ. ಆಮೇಲೆ ಡೋರ್ಸ್, ಟೀಕುಡ್ ಡೋರ್ಸ್ ಇಲ್ಲಿ ಮಾಡಿ ಸುಮಾರು ಜೋಡಿಸಿದ್ದಾರೆ ನೋಡಿ. ಇಲ್ಲೊಂದು 4 ಡೋರ್ಸ್ ಇದೆ. ಸುಮಾರು ಈ ಬಿಲ್ಡಿಂಗಲ್ಲೇ ಒಂದು 10-11 ಏನೋ ಡೋರ್ಸ್ ಮಡಗಿದ್ದಾರೆ. ಬಾಲ್ಕನಿ, ಇನ್ನೂ ಕೆಲವು ಡೋರ್ಸ್ ಬೇರೆ ಕಡೆ ಇಟ್ಟಿದ್ದಾರಂತೆ, ಅದನ್ನು ತೊಗೊಂಡು ಬಂದು ಕೊಡ್ತಾರೆ ನೋಡಿ. ಲಿವಿಂಗ್ ಸೈಜು, ಫಸ್ಟ್ ಫ್ಲೋರಲ್ಲಿ ಲಿವಿಂಗ್ ಸೈಜು, ಕೆಳಗಡೆ ಸೇಮ್ ಇರೋದು. ಈಗ ನಾನು ಟೆರೆಸ್ ಮೇಲೆ ಹೋಗ್ತಾಯಿದ್ದೀನಿ. ಕೆಳಗಡೆ ನಾನು ಮೆಟ್ಟಿಲು ಎತ್ಕೊಂಡು ಬಂದಿರೋದು ನಾನು. ಇದು ಟೆರೆಸ್ಗೆ ಎಂಟ್ರೆನ್ಸ್. ಕೆಳಗಡೆ ಬಾಲ್ಕನಿ ತೋರಿಸಿದ್ದೆ ನಾನು. ಅದ್ರ ಮೇಲೆ ಒಂಥರ ಪಿರಮಿಡ್ ಥರ ಗ್ಲಾಸ್ ಬರ್ತದೆ. ಇದು ಟೆರೆಸ್. ಇದು ಕಂಪ್ಲೀಟ್ ಬಿಲ್ಡಿಂಗು ಪಿಲ್ಲರ್ ಕನ್ಸ್ಟ್ರಕ್ಷನ್. ಇದು ಕೆಳಗಡೆ ಅಕ್ವೇರಿಯಮ್ಗೆ ಬೆಳಕು ಬರೋಕ್ಕೆ ಕೊಟ್ಟಿದ್ದಾರಲ್ಲ, ಆ ಪಿರಮಿಡ್ ಇದು. ಮೇಲ್ಗಡೆ 1,000 2 ಟ್ಯಾಂಕ್ ಇಟ್ಟಿದ್ದಾರೆ. ಇಲ್ಲಿ ತನಕ ಇವ್ರು ಕೆಲಸ ಮಾಡಿಸಿದ್ದಾರೆ. ಮಿಕ್ಕಿದ್ದು ಮುಂದಕ್ಕೆ ತಗೊಳ್ಳೋರು ಮಾಡ್ಕೋಬೇಕು ಹಂಗಂತ ಅಂದಿದ್ದಾರೆ. 1,80,00,000 ರೂಪಾಯಿ, 85 ಲಕ್ಷ ರೂಪಾಯಿ ಇದ್ರದ್ದು ಬೆಲೆ ಹೇಳ್ತಾಯಿದ್ದಾರೆ. ನಾರ್ತ್ ಫೇಸಿಂಗ್, 40 ಅಡಿ ಅಡ್ಡ, 40 ಅಡಿ ಅಗಲ ರೋಡ್ ನೋಡಿ. ಮಳೆ ಬಂದ್ರೂ ಇಲ್ಲಿ ಬಟ್ಟೆ ಒಗೆಯೋಕ್ಕೆ ಸೌಲಭ್ಯ ಮಾಡಿದ್ದಾರೆ ನೋಡಿ. ನಲ್ಲಿನೂ ಬರ್ತಿದೆ, ಮೇಲ್ಗಡೆ ಫುಲ್ ಕವರ್ ಇದೆ. ಮೈಸೂರು ಸರೌಂಡಿಂಗಲ್ಲಿ ನಮ್ಮ ಹತ್ರ ಬೇಕಾದಷ್ಟು ಮನೆಗಳಿದ್ದಾವೆ ಸೇಲ್ಗೆ. ನಮಗೆ ಬೇರೆಯವರು ಕನ್ಸ್ಟ್ರಕ್ಷನ್ ಮಾಡಿ ಹೊಸ ಮನೆಗಳು ಅಥವಾ ಹಳೆ ಮನೆಗಳು ಆದ್ರೂ ಪರವಾಗಿಲ್ಲ, ಅದು ಸೇಲ್ಗಿದ್ರೆ ನಮಗೆ ಸಂಪರ್ಕ ಮಾಡ್ಬೋದು. ನಮ್ಮದು ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ನು ಇದೆ, ಕನ್ಸ್ಟ್ರಕ್ಷನ್ನು ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಬೇಕಾದರೆ ಪ್ಲಾನ್ ಬೇಕಾದರೂ ಮಾಡಿಕೊಡ್ತೀವಿ. ಇದು ಇನ್ನೊಂದು ಸತಿ ಹೇಳ್ತೀನಿ, ಮೈಸೂರು ಸಿಟಿ ಸೆಂಟ್ರಿಂದ ಇದು
7 ಕಿಲೋಮೀಟ್ರ್ ಟಿ ನರಸೀಪುರ ರೋಡ್ ಮಾರ್ಗ. ಇದ್ರದ್ದು ಬೆಲೆ 1,85,00,000 ರೂಪಾಯಿ. ಆ್ಯಸ್ ಇಟ್ ಈಸ್ ಹೆಂಗಿದೆ ಹಂಗೆ ತೊಗೋಬೇಕು, ಆ ರೀತಿ ಹೇಳಿರೋದವರು. ಫುಲ್ ಮರಳು ಹಾಕಿ ಕಟ್ಟಿರೋದು, ಸ್ಯಾಂಡ್ ಯೂಸ್ ಮಾಡಿಲ್ಲ ಇವರು, ಓನ್ಗೋಸ್ಕರ ಕಟ್ಕೊಂಡಿರೋದು. ಬಟ್ ಅವ್ರಿಗೆ ದುಡ್ಡು ಶಾರ್ಟೇಜ್ ಆಗ್ತಾಯಿದೆ. ಬೇರೆ ಕಡೆನೂ ಒಂದು ಪ್ರಾಪರ್ಟಿ ತಗೊಂಡಿದ್ದಾರೆ, ಅದಕ್ಕೆ ಆ ಬೆಂಗಳೂರು ಪ್ರಾಪರ್ಟಿನ ಉಳಿಸ್ಕೊಳ್ಳೋವ ಅಂತ ತೀರ್ಮಾನ ತಗೊಂಡು ಇದು ಕೊಟ್ಬಿಡ್ತಾರೆ. ಇದು ವಾತಾವರಣ ಚೆನ್ನಾಗಿದೆ. ಬಟ್ ಇದು ಲುಕ್ಕು ಕಾಣ್ತಾ ಇಲ್ಲ. ಏನಕ್ಕೆ ಅಂತಂದರೆ ಮೇಲ್ಗಡೆ POP ಹಾಕ್ಬಿಟ್ಟಿದ್ದಾರಲ್ಲ, ಅದರಿಂದ ಕಾಣ್ತಾ ಇಲ್ಲ. ಈಗ ನೋಡಿ ಇದು ಗ್ರಾನೈಟ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಎಲ್ಲ ಕಡೆ ಹಿಂಗೆ ಮಾಡಿರೋದು.